ಎಷ್ಟು ಕೊಬ್ಬು ನಿನಗೆ, ಎಷ್ಟು ಧೈರ್ಯ ಇರಬೇಕು. ತಂದೆ ಅನ್ನೋ ಗೌರವನ ಮರೆತು ಹೀಗೆ ಮಾತಾಡ್ತಾ ಇದೆಯಲ್ಲ. ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಅವರು ನನ್ನ ಗಂಡ. ಅವರು ನಿನಗ್ ಗಂಡ, ಆದ್ರೆ ನನಗೇನು ಅಲ್ಲ. ನೀನು ಕೆಟ್ಟವನು ಅಂತ ಹೇಳ್ತಿರ್ತಿಯಲ್ಲ, ಅವರು ನಮ್ಮ ಪಾಪ. ನಿನ್ನ ಹತ್ರ ಒಳ್ಳೆಯವರು ಅಂತ ಅನ್ಸ್ಕೊಂಡಿರೋ ಈ ಮುಖವಾಡದ ವ್ಯಕ್ತಿ ಅಲ್ಲ. ಆದಿ, ಯಾಕೇನೇನೋ ಮಾತಾಡ್ತಿದ್ಯಾ? ನಿಂದೇನೇ ಸಮಸ್ಯೆ ಇದ್ರೂ ಕುತ್ಕೊಂಡು ಮಾತಾಡೋಣ. ಈ ರೀತಿ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಕೋಪದಿಂದ ಏನನ್ನು ಸಾಧಿಸಕ್ಕಾಗಲ್ಲ. ಪ್ಲೀಸ್ ಒಳಗ್ ಬಾ. ಸಾಕ್ ನಿಲ್ಸ್ರಿ. ನಮ್ಮಮ್ಮನ ಮುಂದೆ ಒಳ್ಳೊಂಥರ ನಾಟಕ ಮಾಡಿ ಒಳಗೆ ಎಷ್ಟು ಪ್ಲಾನ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಆದಿತ್ಯ, ನಿನ್ ಮಾತ್ಯಾಕೋ ಮಿತಿ ಮೀರ್ತಾ ಇದೆ. ಮಿತಿ ಮೀರ್ತಿರೋದು ನಾನಲ್ಲಮ್ಮ, ನಿನ್ ಗಂಡ. ನಾನಾಗೆ ಯಾವತ್ತಾದ್ರೂ ಬಂದು ನಂಗೆ ಬಿಸ್ನೆಸ್ ಹಾಕೊಡಿ ಅಂತ ಕೇಳಿದ್ನ? ನಿನ್ ಗಂಡನೇ ಬಂದು ಬಿಸ್ನೆಸ್ ಹಾಕೊಟ್ಟು ಊರ್ ತುಂಬಾ ನಾನು ಬಿಸ್ನೆಸ್ ಹಾಕೊಟ್ಟಿನಿ ಅಂತ ಹೇಳ್ತಾರಲ್ಲ, ಅವ್ರು ಮಾಡಿದ್ ಸರಿನಾ? ಹೀಗೇನಾಯ್ತು ನಿನ್ಗೆ? ನಿನ್ ತಂದೆ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಹೆಮ್ಮೆ ಪಡು. ಅದನ್ನ ಬಿಟ್ಬಿಟ್ಟು ಅವಮಾನ ಆಯ್ತು ಹೀಗೆ ಹಾಗೆ ಅಂತ ಕಿರ್ಚಾಡ್ತಾ ಇದೆಯಲ್ಲ. ಅಷ್ಟೇ ಆಗಿದ್ರೆ ನಾನು ಸುಮ್ಮನಿರ್ತಿದ್ದೆ. ಆದ್ರೆ ಯಾರನ್ನೋ ಕಳ್ಸಿ ದುಡ್ಡು ಕೇಳ್ತಾರೆ. ಯಾಕೆ ಹೇಳಿ? ಎಲ್ಲರ ಮುಂದೆ ನಂಗೆ ಅವಮಾನ ಆಗ್ಲಿ, ಯಾರು ನನಗೆ ಮರ್ಯಾದೆ ಕೊಡಬಾರ್ದು ಅಂತ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯೋ ಆದಿ? ನಿನಗೆ ದುಡ್ಡು ಕೊಟ್ಟಿರೋ ವಿಷಯ ನಾನು ಯಾರಿಗೂ ಹೇಳ್ಕೊಂಬಂದಿಲ್ಲ ಕಣೋ. ನೀನು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಒಬ್ಬ ತಂದೆಯಾಗಿ ಮಗನಿಗೆ ಏನು ಕರ್ತವ್ಯ ಮಾಡಬೇಕು ಅದನ್ನ ನಾನು ಮಾಡಿದ್ದೀನಿ. ನಿನಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳುವಷ್ಟು ದಡ್ಡ ಅಲ್ಲ ನಾನು. ನಿಮ್ ತಂದೆಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ಅವ್ರಂತವ್ರಾಗಿದ್ದಿದ್ರೆ ನೀನ್ ಯಾವತ್ ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಯೋ ಅವತ್ತೇ ನಿನ್ನ ಮನೆ ಬಿಟ್ಟು ಹೋಗು ಅಂತ ಕಳಿಸ್ತಾ ಇದ್ರು. ಅದನ್ನ ನೀನ್ ಅರ್ಥ ಮಾಡ್ಕೋ ಆದಿತ್ಯ. ನಿನ್ನ ಅಹಂಕಾರದಿಂದ ಕೋಪದಿಂದ ನಿನ್ನ ಹಳ್ಳನ ನೀನೇ ತೊಡ್ಕೋತಾ ಇದ್ಯಾ. ಹಳ್ಳ ತೊಡ್ಕೋತಿರೋದು ನಾನಲ್ಲಮ್ಮ, ನಿನ್ ಗಂಡ. ಅವ್ರ ಪೊಲಿಟಿಕಲ್ ಟ್ರಿಕ್ಸ್ಗಳನ್ನ ಗೇಮ್ಗಳನ್ನ ಅವ್ರ ಪಾರ್ಟಿ ಮೆಂಬರ್ಸ್ ಹತ್ರ ಇಟ್ಕೊಳಕ್ ಹೇಳಿ, ನನ್ನ ಹತ್ರ ಅಲ್ಲ. ನೀವೇ ಬಂದು ದುಡ್ಡು ಕೇಳಿದ್ದು ಒಳ್ಳೇದಾಯ್ತು. ಆದಷ್ಟು ಬೇಗ ನಿಮ್ ದುಡ್ಡು ನಿಮ್ಗೆ ಸೇರುತ್ತೆ. ಯಾಕೋ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಇಷ್ಟು ದಿನ ಇವ್ರನ್ನ ನನಗೆ ನಿನಗೆ ಸಿಕ್ಕಿರೋ ದೇವ್ರು ಅನ್ಕೊಂಡಿದ್ದೆ. ನನಗೀಗ ಅರ್ಥ ಆಗ್ತಿದೆ ಅದೆಲ್ಲ ಸುಳ್ಳು ಅಂತ. ಇನ್ನೊಂದು ಸಲ ನನ್ನ ಮಗ್ಗ ಅಂತ ಕರೆದ್ರೆ ನಾನ್ ಸುಮ್ಮನೆ ಇರಲ್ಲ. ಆದಿ, ಆದಿ, ಸೂರ್ಯರಿಗೆ ಏನಾಯ್ತು? ಸೂರ್ಯರೇ, ಡ್ಯಾಡ್ ಏನಾಯ್ತು? ಅಮ್ಮ ಏನಾಯ್ತಮ್ಮ? ಗೊತ್ತಿಲ್ಲ ಕಣೋ.
ನೀನ್ ಹೀಗೆ ಮಾಡ್ಕೊಂಡಿದ್ದಕ್ಕೆ ನಮಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತಾ ಸಾಕ್ಷಿ? ಅಲ್ವೇ, ಈ ಥರ ಯೋಚನೆ ಮಾಡೋದ್ ಬಿಟ್ಟು ಒಂದು ಮಾತು ನಮ್ಗೊಂದು ಫೋನ್ ಮಾಡಿದಿದ್ರೆ ನಿನ್ ಮನ್ಸಿಗೆ ಸಮಾಧಾನ ಆದ್ರೂ ಆಗ್ತಿತ್ತು. ನಿನ್ನ ಸ್ಥಿತಿ ನೋಡಿ ರಂಜಿತ್ ಅಣ್ಣ ಅಂತೂ ಎಷ್ಟು ದುಃಖ ಪಟ್ರು ಗೊತ್ತಾ? ನಿಮ್ ತಂದೆ ತಾಯಿನೂ ಅಷ್ಟೇ ಕಣೆ. ಆದಿ ಮಾತಾಡಿದ್ ಕೇಳಿದ್ಮೇಲೆ ನನಗ್ ಬೇರೆ ದಾರಿನೇ ಕಾಣಿಸ್ಲಿಲ್ಲ. ನನ್ನ ಸಾವು ಮಾತ್ರನೇ ಅವನಿಗೆ ಸಮಾಧಾನ ಮಾಡಕ್ಕಾಗದು ಅನಿಸ್ತು. ಅದಕ್ಕೆ ಸಾಯೋ ನಿರ್ಧಾರ ತಗೊಂಡಿದ್ದು. ಎಲ್ಲ ಸಮಸ್ಯೆಗೂ ಸಾವೊಂದೇ ಪರಿಹಾರ ಅಲ್ಲ ಸಾಕ್ಷಿ. ಆದಿತ್ಯ ಏನೇ ಮಾತಾಡಿದ್ರು ಕೋಪದಲ್ಲಿ ಮಾತಾಡಿರ್ತಾನಷ್ಟೆ. ತನ್ನ ಮದುವೆಗೆ ಮನೆಯವ್ರು ಯಾರು ಒಪ್ತಿಲ್ವಲ್ಲ ಅನ್ನೋ ಕಾರಣಕ್ಕೆ ನಿನ್ಗೆ ಬೈದ್ನೆ ಹೊರತು ನಿನ್ಗೆ ಹರ್ಟ್ ಆಗ್ಲಿ ಅಂತ ಅಲ್ಲ ಕಣೆ. ಆದಿ ಮನ್ಸೆಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಐ ಆಮ್ ಸಾರಿ ಸಾಕ್ಷಿ. ಆದಿ ನಿನ್ನ ಬೈಯೋವಾಗ ನನ್ನಿಂದ ತಡೆಯೋದಕ್ಕಾಗ್ಲಿಲ್ವೇ? ಅವನ್ ಮೊದ್ಲೇ ಕೋಪದಲ್ಲಿದ್ದ. ಅವನ್ ಎದುರಿಗೆ ಮಾತಾಡಿದ್ರೆ ನಾನೇನೋ ಮರ್ತ್ ಬಿಡ್ಬೇಕಾಗತ್ತೆ ಅಂತ ಬೇರೆ ಹೇಳ್ಬಿಟ್ಟ. ನನಗ್ ಮುಂದೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಐ ಆಮ್ ವೆರಿ ವೆರಿ ಸಾರಿ. ನೀನ್ ಯಾಕೆ ಸಾರಿ ಕೇಳ್ತೀಯ? ಆದಿ ಬೈತಿದ್ರಲ್ಲಿ ಏನೂ ತಪ್ಪಿಲ್ಲ. ಅವನು ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ತಂಗಿ ಮದ್ವೆನ ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತೆಲ್ಲ ತುಂಬಾ ಆಸೆ ಇಟ್ಕೊಂಡಿದ್ದ. ಆದ್ರೆ ನಾನು ಅವನ ಆಸೆನ ನಿರಾಸೆ ಮಾಡಿ ರಂಜಿತ್ನ ಮದ್ವೆ ಆದೆ. ನನ್ನ ಮದ್ವೆ ವಿಷಯದಲ್ಲಿ ಅವನನ್ನು ತುಂಬಾ ಡಿಸಪಾಯಿಂಟ್ ಮಾಡಿದ್ದೀನಿ. ಅವನ್ ಬೈದಿದ್ರಲ್ಲಿ ಯಾವ ತಪ್ಪು ಇಲ್ಲ, ನ್ಯಾಯ ಇದೆ. ನಾವೇ ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದ್ ನಿಮಿಷ, ಹಾಲು ಕಾಯಿಸ್ಕೊಂಡ್ ಬರ್ತೀನಿ. ನೀನ್ ಟ್ಯಾಬ್ಲೆಟ್ ತಗೋಬೇಕಲ್ವಾ? ನಂಗೆ ಯಾವ ಟ್ಯಾಬ್ಲೆಟು ಬೇಡ. ಒಂದು ವಾರ ನೀನ್ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಸಾಕ್ಷಿ, ಇಲ್ಲಾಂದ್ರೆ ನಿನ್ ವೀಕ್ನೆಸ್ ಹೋಗಲ್ಲ. ನಾನು ಹಾಲು ಕಾಯಿಸ್ಕೊಂಡ್ ಬರ್ತೀನಿ. ನನ್ನನ್ನು ತುಂಬಾ ಪ್ರೀತಿಸ್ತೀರ ಅಲ್ವಾ ನೀವು? ಅಮ್ಮ, ಇದೆಲ್ಲ ಹೇಗಾಯ್ತು? ಯಾಕೆ ಡ್ಯಾಡ್ ಕುಸ್ತು ಬಿದ್ದಿದ್ರು? ಆದಿತ್ಯ ಮನೆಗೆ ಬಂದು ನಿಮ್ಮ ತಂದೆಗೆ ಬಾಯಿ ಬಂದಾಗ ಮಾತಾಡ್ದೆ ಕಣ. ಇತ್ತೀಚೆಗೆ ತುಂಬ ಚೇಂಜ್ ಆಗಿದ್ದಾನೆ ಅವನು. ತಂದೆ ತಾಯಿಯನ್ನ ಗೌರವ ಇಲ್ಲದೆ ಮಾತಾಡ್ತಾನೆ. ಅದು ಸರಿ, ಮನೆಗೆ ಬಂದು ಗಲಾಟೆ ಮಾಡೋ ಅಂಥದ್ದು ಏನಾಯ್ತು? ಇವರು ಬಿಸ್ನೆಸ್ಸಿಗೆ ಅವನಿಗೆ ದುಡ್ಡು ಕೊಟ್ಟಿದ್ರಲ್ಲ, ಅದು ಬೇರೆಯವ್ರ ಮೂಲಕ ವಾಪಸ್ ಕೇಳಿ ಅವನಿಗೆ ಅವಮಾನ ಮಾಡಿದ್ರು ಅಂತ ಬಂದು ಗಲಾಟೆ ಮಾಡ್ದ ಕಣ. ನಾನು ಯಾಕೆ ಹಾಗೆ ಮಾಡಲಿ ಹೇಳೋ? ನಾನು ಯಾರ ಹತ್ರನೂ ಆ ರೀತಿ ಹೇಳಿಲ್ಲ. ಅದು ಯಾಕೆ ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡ್ತೀನೋ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾವತ್ತಾದರೂ ನಿಮ್ಮಿಬ್ಬರನ್ನ ಬೇರೆ ಬೇರೆ ಅನ್ನೋ ರೀತಿ ನೋಡಿದ್ದೀನೇನೋ? ಇಲ್ಲ ಡ್ಯಾಡ್, ನೀವು ಯಾವತ್ತೂ ಹಾಗೆ ನೋಡಲಿಲ್ಲ. ಮತ್ತೆ ಯಾರು ಅವನ ಹತ್ರ ಹಾಗೆ ಹೇಳಿದ್ರು? ಸಮಾಧಾನ ಮಾಡ್ಕೊಳ್ಳಿ. ಅವನೇನೋ ಕೋಪದಲ್ಲಿ ಒಂದೆರಡು ಮಾತಂದ, ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಅರ್ತಿಯವ್ರೆ, ಇಷ್ಟೇ ದಿನ ತಂದೆ ಅಂತ ಗೌರವ ಕೊಡ್ತಿದ್ದವನು ಇವತ್ತು ಹೆಸರು ಹಿಡಿದು ಮಾತಾಡ್ತಾನೆ ಅಂದ್ರೆ ತುಂಬಾ ನೋವಾಗಿದೆ ನನಗೆ. ಸಾರಿ ಡ್ಯಾಡ್,
ನಿಮ್ಮ ಮನ್ಸಿಗೆ ನೋವಾಗೋದಕ್ಕೆ, ಆದಿತ್ಯವನ್ ಗಲಾಟೆ ಮಾಡಿದ್ದಕ್ಕೆ ನಾನೇ ಕಾರಣ. ನೀನ್ ಕಾರಣನ? ಹೇಗೆ? ಆದಿತ್ಯ ಹತ್ರ ಹೋಗಿ ಹಣದ ವಿಷಯ ಪ್ರಸ್ತಾಪ ಮಾಡಿದ್ದು ನಾನೇ ಡ್ಯಾಡ್. ಅಪ್ಪ ನಿನ್ ಬಿಸ್ನೆಸ್ಗೆ ಹೆಲ್ಪ್ ಮಾಡದೇ ಇದ್ದಿದ್ರೆ ಇವತ್ತು ನೀನ್ ರೋಡ್ ಪೊರ್ಕಿಯಾಗೆ ಇರ್ತಿದ್ದೆ. ಹತ್ತದ ಏನೇನು ಒದ್ದು ನಾನೇ ಅಂತ ಬೀಗ್ಬೇಡ. ನೀನ್ ಯಾಕೋ ಅವನ ಹತ್ರ ದುಡ್ಡಿನ ವಿಷಯ ಮಾತಾಡಕ್ ಹೋದೆ? ನಾನು ಯಾಕೆ ದುಡ್ಡಿನ ವಿಷಯ ಮಾತಾಡೋಕೆ ಹೋಗ್ಲಿ ಡ್ಯಾಡ್? ಆದಿತ್ಯ ಸಾಕ್ಷಿಗೆ ಬೈದ್ನಲ್ಲ, ಅದಕ್ಕೆ ಹೋಗಿದ್ದೆ. ಸಾಕ್ಷಿ ಹತ್ರ ನಡ್ಕೊಂಡಿರೋ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಪಾಪ ಸಾಕ್ಷಿ ಆದಿತ್ಯ ತನ್ನ ದೇಶಸ್ಥಾನೆ ಅಂತ ಗೊತ್ತಿದ್ದು ಸಮಾಧಾನ ಮಾಡಿ ವಾಪಸ್ ಮನೆ ಕರ್ಕೊಂಬರಕ್ಕೆ ಹೋದ್ಲು. ಅದನ್ನ ಅರ್ಥ ಮಾಡ್ಕೊಳ್ದೆ ಸಾಯೋ ಮಟ್ಟಕ್ಕೆ ಬೈದಿದ್ದಾನಲ್ಲ, ಅದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಮ್ಮಲ್ಲಿರೋ ಕೋಪನ ಸಾಕ್ಷಿ ಮೇಲೆ ಯಾಕೆ ತೋರಿಸ್ಬೇಕಿತ್ತು? ಈಗ ಆಲ್ರೆಡಿ ನಮ್ಮನ್ನ ಮಿಸ್ ಮಾಡ್ಕೊಂಡು ತುಂಬ ನೋವು ಅನುಭವಿಸ್ತಿದ್ದಾಳೆ. ಅದು ಅಲ್ಲದೆ ಆದಿತ್ಯ ಅಂದರೆ ಪ್ರಾಣ ಅವಳಿಗೆ. ಕಂಪ್ನಿ ಓಪನಿಂಗ್ ಇನ್ವೈಟ್ ಮಾಡಲಿಲ್ಲ ಅಂದ್ರೂ ಪ್ರೀತಿಯಿಂದ ಹೋಗಿದ್ದಾಳೆ. ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ರಂಜಿತ್ನ ಎಷ್ಟು ದ್ವೇಷಿಸ್ತಾನೋ ಸಾಕ್ಷಿನೂ ಅಷ್ಟೇ ದ್ವೇಷಿಸ್ತಾನೆ. ಸಮಾಧಾನ ಮಾಡಕ್ ಹೋಗಿದ್ದಕ್ಕೆ ಬಾಯಿ ಬಂದಾಗ ಬೈದಿದ್ದಾನಲ್ಲ, ಅದು ಸರಿನಾ ಡ್ಯಾಡ್? ಆದ್ರೂ ನೀನು ಸಾಕ್ಷಿ ವಿಷಯ ಮಾತಾಡೋದು ಬಿಟ್ಟು ದುಡ್ಡಿನ ವಿಷಯ ಯಾಕೋ ಮಾತಾಡಕ್ ಹೋದೆ ಅವನ ಹತ್ರ? ಡ್ಯಾಡ್, ನಾನು ಬೇಕು ಅಂತ ಮಾತಾಡಿಲ್ಲ. ಆದಿತ್ಯ ಒಳ್ಳೆ ಮನುಷ್ಯ ಆಗಲಿ, ಸಮಾಜದಲ್ಲಿ ಒಳ್ಳೆ ರೆಸ್ಪೆಕ್ಟ್ ತಗೊಳ್ಳಿ, ತನ್ನ ಕಾಲ ಮೇಲೆ ನಿಂತು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಅಂತ ನೀವು ಅವನಿಗೆ ಹೆಲ್ಪ್ ಮಾಡಿದ್ರಿ. ಅದ್ರಲ್ಲಿ ನಿಮ್ಮ ಸ್ವಾರ್ಥ ಏನೂ ಇಲ್ಲ. ಈ ವಿಷಯ ನನಗೂ ಗೊತ್ತು, ಆದಿತ್ಯನಿಗೂ ಗೊತ್ತು. ಅರೆ ಅದನ್ನೆಲ್ಲ ಮರೆತು ಹಾಗೆಲ್ಲ ಮಾತಾಡಿದ್ನಲ್ಲ, ಅದನ್ನು ಕೇಳಕ್ಕೆ ಹೋಗಿದ್ದೆ. ತಪ್ಪ? ಆದ್ರೂ ನೀನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ಯಾ. ಅಲ್ಲ, ನಾನು ಏನು ಮಾಡಲಿ? ಪ್ಲೀಸ್ ಆರ್ಯ, ಇಲ್ಲಿಗೆ ಈ ವಿಷಯನ ಬಿಟ್ಬಿಡು, ಮತ್ತೆ ಮುಂದುವರ್ಸೋದು ಬೇಡ. ನಿರೋಷ, ನೀನು ಹಾಲು ಬಿಸಿ ಮಾಡ್ತಿದ್ಯಾ? ಬೇಡ, ನಿಂಗೆ ಯಾಕೆ ತೊಂದರೆ? ನಾನು ಬಿಸಿ ಮಾಡ್ತೀನಿ, ಬಾ ಈ ಕಡೆ. ಯಾಕೆ ನಿರೋಷ, ಅವತ್ತು ನಿನಗೆ ಅವಮಾನ ಆಯಿತು ಅಂತ ಕೋಪನಾ? ಪರವಾಗಿಲ್ಲ, ನೀನು ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರು ನನಗೇನು ಬೇಜಾರಿಲ್ಲ. ಯಾಕೆಂದರೆ ನೀನು ನನ್ನ ಮಗಳ ಥರಾನೇ. ಮೊದಲು ಕಂಡವ್ರನ್ನೆಲ್ಲ ಮಗಳ ತರ ಅನ್ನೋದಿನ ಬಿಡ್ರಿ. ಅಲ್ಲ, ಮನೇಲಿ ಸಾಕ್ಷಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ದು ಅವಳನ್ನ ಬಿಟ್ಟು ಅವಾಗ ಎಲ್ಲಿಗೆ ಹೋಗ್ತೀರಾ ನೀವು? ಹೌದು, ನೀವ್ ಎಲ್ಲ ಬಿಟ್ಟು ಸನ್ಯಾಸತ್ವ ತಗೋಬೇಕು ಅಂತ ಹೊರಟೋರಲ್ವಾ? ಹೌದು ನಿರೋಷ, ಅವತ್ತೇ ಹೇಳಿದ್ನಲ್ಲ. ಮತ್ತೆ ಫೋನ್ ಯಾಕೆ ನಿಮಗೆ? ಯಾರು ಫೋನ್ ಮಾಡ್ತಾರೆ? ಅದು ನನಗೆ ಅವಾಗವಾಗ ಆಶ್ರಮದಿಂದ ಫೋನ್ ಬರ್ತಿರುತ್ತೆ, ಅದಕ್ಕೆ ಫೋನ್ ಇಟ್ಕೊಂಡಿದ್ದೀನಿ. ಆಶ್ರಮದಿಂದ ನಿಮಗೆ ಫೋನ್ ಮಾಡೋಂಥದ್ದು ಏನಿರುತ್ತೋ? ಅದು ನಿರೋಷ, ನಾನು ಮೊದಲು ಆಶ್ರಮದಲ್ಲಿ ಎಲ್ಲ ಇನ್ಚಾರ್ಜು ವಹಿಸ್ಕೊಂಡಿದ್ದೆ. ಇವಾಗ ಆ ಜಾಗಕ್ಕೆ ಹೊಸಬ್ರು ಅಪಾಯಿಂಟ್ ಆಗಿದ್ದಾರೆ. ಅವರು ಅವಾಗವಾಗ ಏನಾದ್ರು ಡೌಟ್ ಕೇಳಕ್ಕೆ ಫೋನ್ ಮಾಡ್ತಿರ್ತಾರೆ, ಅದಕ್ಕೆ ಫೋನ್ ಇಟ್ಕೊಂಡಿದ್ದೀನಿ. ನೀವು ಆಶ್ರಮದ ಇನ್ಚಾರ್ಜ್ ವಹಿಸ್ಕೊಂಡಿದ್ರಾ? ಮತ್ತಂತ ಒಳ್ಳೆ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಪಾತ್ರೆ ತೊಳೆ ಕೆಲ್ಸಕ್ಕೆ ಒಪ್ಕೊಂಡಿದ್ದೀರಾ? ನಾನು ಯಾಕಿದನ್ನೆಲ್ಲ ಹೇಳ್ದೆ ಅಂದ್ರೆ, ಆಶ್ರಮದ ಇನ್ಚಾರ್ಜ್ ಅಂದ್ರೆ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಒಳ್ಳೆ ಸೌಕರ್ಯನೂ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಬೇರೆ ಏನೋ ಪ್ಲಾನ್ ಹಾಕೊಂಡೆ ಇಲ್ಲಿಗೆ ಬಂದಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಅದು ನಾನಿಲ್ಲಿರೋದಕ್ಕೆ ಕಾರಣ ಸಾಕ್ಷಿ. ಅವಳು ತುಂಬ ಕೇಳ್ಕೊಂಡ್ಲು, ಅದಕ್ಕೋಸ್ಕರ. ಯಾಕೆಂದರೆ ಅವಳನ್ನ ತುಂಬ ಚಿಕ್ಕ ವಯಸ್ಸಿಂದ ನನ್ನ ಮಗಳ ಥರ ಬೆಳೆಸಿದ್ದೀನಿ.
ಅವಳು ಕೇಳ್ಕೊಂಡಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿದ್ದೀನಿ. ಹಲೋ, ಹಲೋ, ಈಗ ಎಷ್ಟೊತ್ತು ಅಂತ ಕೂತಿರ್ತೀರಾ? ಬನ್ನಿ ಊಟ ಮಾಡಿ. ನಂಗೆ ಹಸಿವಿಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಿ. ನಂಗೆ ಗೊತ್ತು, ಮನ್ಸಿನ ನೋವಿಗೆ ಹಸಿವಿನ ಹಂಗಿರಲ್ವಂತೆ. ಹಾಗಂತ ಈಗ ಎಷ್ಟೊತ್ತು ಅಂತ ಯೋಚನೆ ಮಾಡ್ತಿರ್ತೀರಾ? ನೆಮ್ಮದಿಲ್ದಿರೋ ಜೀವಕ್ಕೆ ಊಟನ ಅಮೃತ ಔಷಧಿ ಆಗಲ್ಲ ಸ್ವಾತಿ. ನನಗೆ ಒತ್ತಾಯ ಮಾಡಬೇಡ, ನೀನು ಹೋಗಿ ಊಟ ಮಾಡು. ಆಶ್ರಯ ಕೊಟ್ಟವರೇ ಊಟ ಮಾಡದೇ ಇದ್ದಾಗ ನನಗೆ ಊಟ ಸೇರುತ್ತೆ. ಮನೇಲಿ ಯಾರನ್ನ ನೋಡಿದ್ರು ನಂಗೆ ಊಟ ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ನೀವು ಯಾರು ಊಟ ಮಾಡದೇ ಇರೋದಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಿದೆ. ಮನೇಲಿ ನಡೀತಿರೋದು ಒಂದಾ ಎರಡ? ಸಾಕ್ಷಿ ಸೂಸೈಡ್ ಮಾಡ್ಕೊಂಡಿರೋದು ಕಣ್ಣು ಮುಂದೆ ಬಂದು ನನ್ನ ಜೀವ ಎಲ್ಲ ಹಿಂಡಂಗೆ ಆಗ್ತಿದೆ. ನಿನಗೆ ಗೊತ್ತಾ, ಸಾಕ್ಷಿ ನನಗಿಂತ ಧೈರ್ಯವಂತೆ. ನಾನು ಡಿಪ್ರೆಸ್ ಆದಾಗೆಲ್ಲ ಬುದ್ಧಿ ಹೇಳಿ ಧೈರ್ಯ ತುಂಬ್ತಿದ್ಲು. ಮನೇಲಿ ಎಲ್ಲರೂ ನಗ್ನಗ್ಸ್ತಾ ಇರ್ತಿದ್ಲು. ಅವಳೇ ಹೀಗೆ ಮಾಡ್ಕೊಂಡಿದ್ದಾಳೆ ಅಂದರೆ ನಿಮ್ಮ ನೋವು ಸಂಕಟ ನನಗೂ ಅರ್ಥ ಆಗತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಸ್ವಾತಿ, ಸಮಾಧಾನ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದರೆ ನನ್ನ ಕೈಯಿಂದ ಆಗ್ತಿಲ್ಲ. ಆದಿತ್ಯ ಮನೆ ಬರೋಕ್ಕಿಂತ ಮುಂಚೆ ಬೀದಿಯಲ್ಲಿ ಜಗಳ ಮಾಡಿ ನಮಗೆಲ್ಲ ಟೆನ್ಷನ್ ಕೊಡ್ತಿದ್ದ. ಏನೋ ಇಂಪ್ರೂವ್ಮೆಂಟ್ ಆಗಲಿ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ವಿ. ಅವನು ಇಷ್ಟಪಟ್ಟಾಗೆ ಫೈನಾನ್ಸ್ ಕಂಪ್ನಿನೂ ಓಪನ್ ಮಾಡಿಕೊಟ್ವಿ. ಅವನು ಹೀಗೆಲ್ಲ ಮಾಡಿಕೊಂಡು ನಮಗಿನ್ನೂ ಟೆನ್ಷನ್ ಕೊಡ್ತಿದ್ದಾನೆ. ಅವನ್ನ ಹೇಗೆ ದಾರಿಗೆ ತರಬೇಕೋ, ಮನೆ ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕೋ ನನಗಂತೂ ತೋಚ್ತಿಲ್ಲ. ಹಲೋ, ಹಲೋ, ಯಾರು ನೀವು? ಯಾರು ಚಿದಂಬರಂ ಅವರು ಮಾತಾಡ್ತಾ ಇರೋದು? ಹಲೋ ಹಲೋ, ಹಲೋ, ನಾನು ಪರಮಾನಂದ ಆಶ್ರಮದಿಂದ ಮಾತಾಡ್ತಿದ್ದೀನಿ. ಪದ್ಮಾವತಿ ಇದ್ದಾರಾ? ಹಲೋ, ರಾಂಗ್ ನಂಬರ್. ಇದ್ಯಾಕೆ ಅರ್ಪಿತಾ ರಾಂಗ್ ನಂಬರ್ ಅಂತ ಕಟ್ ಮಾಡಿಬಿಟ್ರಿ? ಮತ್ತು ಆ ನಂಬರ್ನ CH ಅಂತ ಸೇವ್ ಮಾಡ್ಕೊಂಡಿದ್ದೀರಾ? ಅದು ನನಗೆ ಅವಾಗವಾಗ ಆ ನಂಬರಿಂದ ಕಾಲ್ ಬರ್ತಿರುತ್ತೆ. ಯಾರ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಪದೇ ಪದೇ ಬಂದರೆ ರಿಸೀವ್ ಮಾಡೋದು ಬೇಡ ಅಂತ ಹಾಗೆ ಸೇವ್ ಮಾಡಿದ್ದೆ ಅಷ್ಟೇ. ಒಂದು ವೇಳೆ ಪಿಕ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಹೇಳ್ತೀನಿ. ಅದು ಯಾರು ಅಂತ ಗೊತ್ತಿಲ್ಲ.
ಅದಿ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನ್ ಮನೆ ಬಿಟ್ಟು ಹೋಗ್ತಾ ಇದೀನಿ ಚಾಚಾ. ಅಲ್ಲ ಬೇಟ, ಇಲ್ಲಿ ನಿನ್ಗೆ ಏನ್ ತೊಂದರೆ ಆಗೈತೆ? ಹಾಗಲ್ಲ ಚಾಚಾ, ನಂಗೆ ಇಲ್ಲೋದಕ್ಕೆ ಆಗ್ತಿಲ್ಲ. ಅದೇ ನೀನೀಗ ಹೋಗ್ಬಿಟ್ರೆ ನಾನು ನಿರೋಷಗೆ ಏನು ಹೇಳಿ? ನಿರೋಷ ಬರ್ಲಿ, ಅವ್ರಿಗೆ ಹೇಳ್ಬಿಟ್ಟು ಹೋಗು ಅದಿ. ಅದೆಲ್ಲ ಆಗಲ್ಲ ಚಾಚಾ, ನಾನು ಯಾರಿಗೂ ಕಾಯಕ್ಕಾಗಲ್ಲ. ನಾವು ಹೋಗ್ತಾ ಇದೀನಿ ಅಷ್ಟೇ. ಹೇ ಬೇಟಾ, ನನ್ನ ಬೈಕ್ ಎಲ್ಲಿ? ನನಗೆ ಗೊತ್ತಿಲ್ಲ. ಹೇಳಿ ಚಾಚಾ.